ಈಗ ಈಕೆ ಮೇಲೆ ಒಟ್ಟು 3 ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು. 3 ಪ್ರಕರಣ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಇವತ್ತು 3ನೇ ಪ್ರಕರಣ ಅಂದರೆ ಕ್ರೈಮ್ ನಂಬರ್ 15 ಅಂತ ಒಂದಿತ್ತು. ಅದರಲ್ಲಿ ಧಾರ್ಮಿಕ ಭಾವನೆಗೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ನೋಯಿಸೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ದಾಖಲಾಗಿತ್ತು. ಬೆದರಿಕೆಯ ಪ್ರಕರಣ ಕೂಡ ಅದರಲ್ಲಿ ಒಳಗೊಂಡಿತ್ತು. ಆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಿದ್ದಾರೆ ಅಂತಂದು ನಮಗೆ ಮಾಹಿತಿ ತಿಳಿದು ಬಂತು. ನಂತರ ನಾವು ಕೂಡ ಥ್ರೂ ನಮ್ಮ ಪಿ ಅವರಿಗೆ ರೆಪ್ರೆಸೆಂಟ್ ಮಾಡಿದಾಗ ನ್ಯಾಯಾಧೀಶರು ಜುಡಿಷಿಯಲ್ ಕಸ್ಟಡಿ ಆರ್ಡರ್ ಮಾಡಿದ್ದಾರೆ. ಹಂಗಾಗಿ ಆ ಸಂಬಂಧಪಟ್ಟ ಆರೋಪಿಯನ್ನು ಈಗ ಧಾರವಾಡ ಮಹಿಳಾ ಜೈಲಿಗೆ ಬಿಟ್ಟು ಬರುವಂಥ ಕೆಲಸ ನಮ್ಮ ಸಿಬ್ಬಂದಿ ಮಾಡಿದ್ದಾರೆ. ಮತ್ತು ಈಗಾಗಲೇ ನಾವು ಪೊಲೀಸ್ ಕಸ್ಟಡಿಗೆ ರಿಕ್ವಿಸಿಷನನ್ನು ಕೊಟ್ಟಿದ್ದೇವೆ. ಅದನ್ನು ಕೋರ್ಟಲ್ಲಿ ಹಿಯರಿಂಗ್ ಮಾಡಿ ನಮಗೆ ಕನಿಷ್ಠ 1 ವಾರಗಳ ಕಾಲ ಕಸ್ಟಡಿ ಬೇಕು ಅಂತ ಕೇಳಿದ್ದೇವೆ. ಅದು ಯಾವ ರೀತಿ ಕೊಡ್ತಾರೆ ನೋಡಿಕೊಂಡು, ಎಷ್ಟು ದಿವಸ ಕೊಡ್ತಾರೆ ನೋಡಿಕೊಂಡು ನಾವು ತನಿಖೆಯನ್ನು ಮಾಡುವಂಥದ್ದು ಮಾಡ್ತೀವಿ. ಮೊದಲನೇ ಪ್ರಕರಣದಲ್ಲಿ ತಮಗೆ ಗೊತ್ತಿರೋಂಗೆ ಹೈಕೋರ್ಟಿಂದ ಒಂದು ಆದೇಶ ಆಗಿತ್ತು. ಆ ಆದೇಶವನ್ನು ಮೇಲ್ಮನವಿ ಸಲ್ಲಿಸಲಿಕ್ಕೆ ನಾವು ಎಲ್ಲ ಜಿಲ್ಲಾಡಳಿತದ ವತಿಯಿಂದ ಮತ್ತು ನಮ್ಮ ರೆಡಿ ಮಾಡಿಕೊಂಡು ಥ್ರೂ ಅವರ SPP ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಇನ್ನು 2 ಪ್ರಕರಣಗಳಲ್ಲಿ ತನಿಖೆ ಮುಂದುವರಿಯುತ್ತೆ.